ಹಾಯ್ ಎಲ್ರಿಗೂ ನಮಸ್ಕಾರ. ಈ ಒಂದು ಸಂಚಿಕೆಯಲ್ಲೂ ನಾವು ಬಿಗ್ ಬಾಸ್ ಬಗ್ಗೆ ಮಾತಾಡೋಣ. ನಿನ್ನೆಯ ಸಂಚಿಕೆಯನ್ನು ನೀವೆಲ್ಲರೂ ಗಮನಿಸಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಮಜಾ ಕೊಟ್ಟಂತಹ ಸಂಚಿಕೆ ಕೂಡ ಹೌದು. ಶನಿವಾರದ ಎಪಿಸೋಡ್ನಲ್ಲಿ ಎಲ್ಲರೂ ನಿರೀಕ್ಷೆ ಮಾಡಿರೋ ಹಾಗೆ ಒಂದು ವಿಚಾರಕ್ಕಂತೂ ಕ್ಲಾರಿಟಿ ಸಿಕ್ತು. ಅಶ್ವಿನಿ ಗೌಡ ಅವರಿಗಂತೂ ಸಖತ್ತಾಗಿ ಕ್ಲಾಸ್ ತಗೊಂಡ್ರು ಅಂತ ಹೇಳ್ಬೋದು. ಎಲ್ಲರೂ ಬಿಗ್ ಬಾಸ್ ವೀಕ್ಷಕರು ಅದನ್ನೇ ನಿರೀಕ್ಷೆ ಮಾಡಿದರು. ತುಂಬಾ ಖುಷಿಯಾಗಿ ಕಮೆಂಟ್ಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಭಾನುವಾರದ ಎಪಿಸೋಡ್ ಅಂತೂ ಇನ್ನೂ ಮಜಾ ಕೊಡುತ್ತೆ ಅಂತ ಹೇಳ್ಬೋದು. ಜೊತೆಗೆ ತುಂಬಾ ಕುತೂಹಲವನ್ನು ಮೂಡಿಸ್ತಾ ಇದೆ. ಅದಕ್ಕೆ ಕಾರಣ ಎಲಿಮಿನೇಷನ್ ಅಂದ ತಕ್ಷಣ ಯಾರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಬಹುದು ಅನ್ನೋ ಕುತೂಹಲ ಮೂಡುತ್ತೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಪರ್ಧಿಗಳಿಗಂತೂ ನಾನು ಹೋಗ್ತೀನಾ ಇಲ್ಲ ಯಾರು ಹೋಗ್ತಾರೆ, ನನ್ನ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ, ನಾನು ಸೇಫ್ ಆಗ್ತೀನೋ ಇಲ್ವೋ ಅನ್ನೋದ್ರ ಬಗ್ಗೆ ಸಖತ್ ಅವರಿಗೂ ಕೂಡ ಒಂದು ರೀತಿಯ ಭಯ ಇರುತ್ತೆ. ಹಾಗಾದರೆ ಈ ವಾರದಲ್ಲಿ ಹೊರ ಹೋಗ್ತಾ ಇರುವಂತಹ ಸ್ಪರ್ಧಿ ನಿಜಕ್ಕೂ ಅಚ್ಚರಿ ಮೂಡಿಸುತ್ತೆ ಅಂತ ಹೇಳ್ಬೋದು. ಡೇಂಜರ್ ಝೋನ್ನಲ್ಲಿ 4-5 ಜನ ಸ್ಪರ್ಧಿಗಳು ಕಾಣಿಸ್ಕೊಂಡಿದ್ದಾರೆ ಈ ವಾರದಲ್ಲಿ. ಅಂದರೆ ಇಲ್ಲಿಯವರೆಗಿನ ಅವರ ಪರ್ಫಾರ್ಮೆನ್ಸನ್ನು ಗಮನಿಸಿದ್ರೆ 4-5 ಜನ ಸ್ಪರ್ಧಿಗಳು ಡೇಂಜರ್ ಝೋನ್ನಲ್ಲಿದ್ದಾರೆ. ಆ ಪೈಕಿ ಒಬ್ಬ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಾ ಇದ್ದಾರೆ. ಬಟ್ ಎಲಿಮಿನೇಷನ್ ಎಂಡಲ್ಲಿ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ ಬಿಗ್ ಬಾಸ್. ಆ ಟ್ವಿಸ್ಟ್ ಏನು? ಹಾಗಾದರೆ ಸಿಂಗಲ್ ಎಲಿಮಿನೇಷನ್ ಆಗ್ತಾ ಇದೆಯಾ, ಡಬಲ್ ಎಲಿಮಿನೇಷನ್ ಆಗ್ತಾ ಇದೆಯಾ? ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಕೊಟ್ಟಂತಹ ಶಾಕ್ ಏನು? ಆ ಎಲ್ಲದರ ಬಗ್ಗೆ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಆರಂಭದಿಂದಲೇ ಈ ವಾರದಲ್ಲಿ ಜಗಳಗಳು ಆರಂಭ ಆಯಿತು. ವ್ಯಕ್ತಿತ್ವದ ಪರೀಕ್ಷೆ ಆಯಿತು. ಯಾವುದೇ ರೀತಿಯ ಟಾಸ್ಕ್ ಇರಲಿಲ್ಲ. ಆದರೆ ಬಿಗ್ ಬಾಸ್ ಒಂದಷ್ಟು ವ್ಯಕ್ತಿತ್ವದ ಪರೀಕ್ಷೆಗಾಗಿ ಅಂತಾನೆ ಟಾಸ್ಕ್ಗಳನ್ನು ಕೊಟ್ಟಿದ್ರು. ಇನ್ನು ನಾಮಿನೇಷನ್ ವಿಚಾರಕ್ಕೆ ಬಂದರೆ ಇಡೀ ಮನೆ ನಾಮಿನೇಟ್ ಆಗಿತ್ತು. ಅದರಲ್ಲಿ ಮನೆಯಿಂದ ಬಂದಂತಹ ಪತ್ರಗಳನ್ನು ಪಡೆದುಕೊಂಡಂತಹ ಸ್ಪರ್ಧಿಗಳು ಮಾತ್ರ ಸೇಫ್ ಆಗಿದ್ದಾರೆ. ಇನ್ನುಳಿದಂತೆ ಯಾರ್ಯಾರೆಲ್ಲ ನಾಮಿನೇಷನ್ ಪಟ್ಟಿಯಲ್ಲಿದ್ದರು ಅನ್ನೋದನ್ನು ನೋಡೋದಾದರೆ ಧ್ರುವಂತ್, ಗೆಲಿನಟ, ಅಶ್ವಿನಿ ಗೌಡ, ಕಾಕ್ರೋಚ್ ಸುದಿ, ಕಾವ್ಯ, ಸೂರಜ್, ರಾಶಿಕಾ, ಚಂದ್ರಪ್ರಭಾ, ಜಾಹ್ನವಿ, ಸ್ಪಂದನ, ಧನುಷ್, ರಕ್ಷಿತಾ, ಈ 12 ಜನ ಸ್ಪರ್ಧಿಗಳು ನಾಮಿನೇಷನ್ ಲಿಸ್ಟ್ನಲ್ಲಿದ್ದರು. ಈ ಪೈಕಿ ಈಗಾಗಲೇ ನೀವು ಗಮನಿಸಿದ್ದೀರಿ, ಶನಿವಾರ ಎಪಿಸೋಡ್ನಲ್ಲಿ ಧನುಷ್ ಅವರು, ಗಿಲ್ಲಿ ಅವರು, ರಕ್ಷಿತಾ ಹಾಗೆ ಅಶ್ವಿನಿ ಗೌಡ ಅವರು ಸೇಫ್ ಆಗಿದ್ದಾರೆ. ಇನ್ನುಳಿದಂತೆ 8 ಜನ ಸ್ಪರ್ಧಿಗಳಿದ್ದಾರಲ್ಲ, ಆ ಪೈಕಿ ಯಾರ್ಯಾರ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ, ಯಾರು ಡೇಂಜರ್ ಝೋನಲ್ಲಿದ್ದಾರೆ, ಯಾರು ಸೇಫ್ ಆಗಿದ್ದಾರೆ ಅನ್ನೋದನ್ನು ಮೊದಲು ನೋಡೋಣ. ಈ ಪೈಕಿ ನನ್ನ ಪ್ರಕಾರ ಸೂರಜ್, ರಾಶಿಕಾ ಇಬ್ಬರ ಒಂದು ಡಿಯೋ ಅದನ್ನು ಇನ್ನೂ ಪರೀಕ್ಷೆ ಮಾಡೋದಕ್ಕೆ ಬಿಗ್ ಬಾಸ್ ತಂಡ ಕಾಯ್ತಾ ಇದೆ ಅಂತ ಹೇಳ್ಬೋದು ನನ್ನ ಪ್ರಕಾರ. ಸೊ ಹಾಗಾಗಿ ಅವರನ್ನು ಈ ವಾರದಲ್ಲಂತೂ ಎಲಿಮಿನೇಟ್ ಮಾಡುವಂತಹ ಪ್ರಶ್ನೆನೇ ಬರೋದಿಲ್ಲ. ಇನ್ನು ಕಾವ್ಯ ಅವರು ಗಿಲ್ಲಿ ಅವರ ಜೊತೆ ಇರೋದರಿಂದ, ಅದ್ರ ಜೊತೆಗೆ ಕಾವ್ಯ ಅವರ ಸೀರಿಯಲ್ ಕ್ಯಾಟಗರಿಯಿಂದ ಬಂದಿರೋದ್ರಿಂದ ಅವರ ಅಭಿಮಾನಿ ಬಳಗ ಕೂಡ ಇದೆ. ಹಾಗಾಗಿ ಕಾವ್ಯ ಅವರು ಕೂಡ ಖಂಡಿತವಾಗ್ಲೂ ಸೇಫ್ ಆಗಿದ್ದಾರೆ. ಮುಂದಿನ ಇನ್ನು ಹಲವು ವಾರಗಳವರೆಗೆ ಮುಂದುವರಿಯುವಂತಹ ಸ್ಪರ್ಧಿಯಾಗಿ ಗುರುತಿಸ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಜಾಹ್ನವಿ ಅವರು ಕೂಡ ಮಾತಾಡುವಂತಹ ಜಾಗದಲ್ಲಿ ಮಾತಾಡ್ತಾರೆ. ಇತ್ತೀಚೆಗೆ ಒಂದಷ್ಟು ಘಟನೆಗಳಾದವು, ಅಲ್ಲೆಲ್ಲ ಕೂಡ ಅವರ ಹೆಸರು ಬಂದಿದೆ, ಅವರು ಹೈಲೈಟ್ ಆಗ್ತಾ ಇದ್ದಾರೆ. ಒಂದು ಸ್ವಲ್ಪನಾದರೂ TRPಗೆ ಕಾರಣ ಆಗ್ತಿರೋ ಕಾರಣದಿಂದಾಗಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಉಳಿಯುವಂತಹ ಸ್ಪರ್ಧಿಯಾಗಿ ಗುರುತಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಆದರೆ ಡೇಂಜರ್ ಝೋನ್ನಲ್ಲಿರುವಂತಹ ಸ್ಪರ್ಧಿಗಳು ಯಾರು ಹಾಗಾದರೆ ಅಂದರೆ ಧ್ರುವಂತ್ ಮೊದಲನೇದಾಗಿ ಅದರಲ್ಲಿ ಕಾಣಿಸ್ಕೊಳ್ತಾರೆ. ಸ್ಪಂದನ ಅವರು ಕೂಡ ಡೇಂಜರ್ ಝೋನ್ನಲ್ಲಿದ್ದಾರೆ ನನ್ನ ಪ್ರಕಾರ. ಕಾಕ್ರೋಚ್ ಸುದಿ ಅವರು, ಚಂದ್ರಪ್ರಭಾ ಅವರು ಕೂಡ ಡೇಂಜರ್ ಝೋನ್ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಈ ಪೈಕಿ ಸ್ವಲ್ಪ ಬೆಟರ್ ಅಂತ ಹೇಳಿದ್ರೆ ಸ್ಪಂದನ ಅವರು ಕೂಡ ಸೀರಿಯಲ್ ಕ್ಯಾಟಗರಿಯಿಂದ ಬಂದಿರೋದ್ರಿಂದ ಅವರಿಗೆ ಒಂದಷ್ಟು ಸೀರಿಯಲ್ ಅಭಿಮಾನಿಗಳಿದ್ದಾರೆ. ಅವರು ಆ ದೃಷ್ಟಿಯಿಂದ ನೋಡಿದ್ರೆ ಇನ್ನೂ ಸ್ವಲ್ಪ ದಿನಗಳ ಕಾಲ ಅಥವಾ ವಾರಗಳ ಕಾಲ ಅವರು ಇರಬಹುದು ಅಂತ ಅನಿಸುತ್ತೆ ಡೇಂಜರ್ ಝೋನಲ್ಲಿದ್ದರೂ ಕೂಡ. ಸೊ ಅವ್ರನ್ನ ಈ ಒಂದು ಪಟ್ಟಿಯಲ್ಲಿ ತೆಗೆದಿಡಬಹುದು. ಆದರೆ ಡೆಡ್ ಡೇಂಜರ್ ಝೋನಲ್ಲಿ ಕಾಣಿಸ್ಕೊಳ್ತಾ ಇರೋದು ಧ್ರುವಂತ್, ಕಾಕ್ರೋಚ್ ಸುದಿ ಹಾಗೆ ಚಂದ್ರಪ್ರಭಾ ಅವರು. ಈ 3 ಸ್ಪರ್ಧಿಗಳು ತುಂಬಾ ಡೇಂಜರ್ ಝೋನಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಆದರೆ ಈ ಒಂದು ವಾರದಲ್ಲಿ ಧ್ರುವಂತ್ ಅವರ ಪರ್ಫಾರ್ಮೆನ್ಸನ್ನು ಗಮನಿಸಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ರಿಗೂ ಗೊತ್ತಿರೋ ಹಾಗೆ ಕಾಂಟ್ರವರ್ಸಿ ಬೇಕು, ಏನೋ ಒಂದು ಮಾತಾಡಬೇಕು, ಅಲ್ಲಿ ಹಿಂದೆ ಮಾತಾಡೋದು ಅಥವಾ ಡೈರೆಕ್ಟಾಗಿ ಮಾತಾಡೋದು, ಪಾಸಿಟಿವ್ ನೆಗೆಟಿವ್ ಒಟ್ಟಿನಲ್ಲಿ ಸೌಂಡ್ ಮಾಡಬೇಕು, ಕಾಂಟ್ರವರ್ಸಿ ಕಾರಣ ಆಗಬೇಕು, ಜಗಳಕ್ಕೆ ಕಾರಣ ಆಗಬೇಕು. ಆ ಪೈಕಿ ನೋಡಿದ್ರೆ ಧ್ರುವಂತ್ ಅವರು ಈ ವಾರದಲ್ಲಿ ಒಂದಷ್ಟು ಎಡವಟ್ಟುಗಳನ್ನ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಧ್ರುವಂತ್ ಅವರು ಇನ್ನೂ ಸ್ವಲ್ಪ ವಾರಗಳ ಕಾಲ ಅವರನ್ನ ಮುಂದಕ್ಕೆ ತಳ್ಳಬಹುದು ಅಂತ ಅನಿಸುತ್ತೆ. ಸೊ ಹೀಗಾಗಿ ಕಾಕ್ರೋಚ್ ಸುದಿ ಹಾಗೆ ಚಂದ್ರಪ್ರಭಾ ಅವರು ಸಖತ್ ಡೇಂಜರ್ ಝೋನಲ್ಲಿದ್ದಾರೆ. ಯಾಕೆ ಕಾಕ್ರೋಚ್ ಸುದಿ ಅವರು ಅಂತ ಹೇಳಿದ್ರೆ 2 ಕಾರಣ ಇದೆ. ಒಂದು, ಅವರು ತುಂಬ ಮಾತಾಡ್ತಾರೆ ಅಥವಾ ಏನೋ ಮಾಡ್ತಾರೆ ಅಂತ ಅನಿಸುತ್ತೆ, ಬಟ್ ಆ ರೀತಿಯಾಗಿ ಏನು ಅವರ ಪರ್ಫಾರ್ಮೆನ್ಸ್ ಇಲ್ಲ. ಹೋಗಲಿ, ಕಾಂಟ್ರವರ್ಸಿಗೆ ಅಥವಾ ಜಗಳಕ್ಕೆ ಏನಾದರೂ ಕಾರಣ ಆಗ್ತಾರೆ ಅಂದರೆ ಆ ರೀತಿಯಾಗೂ ಏನು ಕಾಣಿಸ್ತಾ ಇಲ್ಲ. ಲಾಜಿಕಲಿ ಮಾತಾಡೋದ್ರಲ್ಲಿ ಅವರು ಎಡವಿದ್ದಾರೆ. ಹಾಗೆ ಅವರನ್ನು ನೋಡಿದಾಗ ತುಂಬ ಹೈಪರ್ ಆಗಿ ಮಾತಾಡ್ಬೋದು ಅಂತ ಅನಿಸುತ್ತೆ, ಬಟ್ ಆ ರೀತಿಯಾಗಿ ಏನು ಅವರು ನಡ್ಕೊಂಡಿಲ್ಲ. ತುಂಬ
ಮೆತ್ತನೆಯ ಸ್ವಭಾವವನ್ನು ಹೊಂದಿದ್ದಾರೆ ಅಂತ ಹೇಳ್ಬೋದು. ಇನ್ನು ಚಂದ್ರಪ್ರಭಾ ಅವರು ಕೂಡ ಅದೇ ರೀತಿಯ ಕ್ಯಾಟಗರಿಯಲ್ಲಿರೋದು. ಅವರು ಅಸಂಬದ್ಧವಾಗಿ ಮಾತಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತ ಹೇಳ್ಬೋದು. ಅವ್ರು ಏನು ಮಾತಾಡ್ತಾರೆ ಅವರಿಗೆ ಕೆಲವೊಂದು ಸಲ ಗೊತ್ತಾಗೋದಿಲ್ಲ. ಆ ರೀತಿಯಾದಂತಹ ಮಾತುಗಳು ಚಂದ್ರಪ್ರಭಾ ಅವರದ್ದು. ಇನ್ನು ಕಾಮಿಡಿ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು ಆ ರೀತಿಯಾಗಿ ಏನು ಕಾಣಿಸ್ತಾ ಇಲ್ಲ. ಯಾವುದೇ ರೀತಿಯಾದಂತಹ ಹಾಸ್ಯ ಚಟಕೆಗಳು ಅವರಿಂದ ಬರ್ತಾ ಇಲ್ಲ. ಕೊನೆ ಬಾರದಲ್ಲಿ ರೀಶಾ ಅವರ ಜೊತೆಗೂಡಿ ಒಂದಷ್ಟು ಕಾಂಬಿನೇಷನ್ ಏನೋ ವರ್ಕೌಟ್ ಆಗುತ್ತೆ ಅನ್ನೋ ರೀತಿಯಲ್ಲೇನೋ ಕಾಣಿಸ್ತಾ ಇತ್ತು, ಬಟ್ ಅದು ತದ್ವಿರುದ್ಧವಾಗಿ ಆಯಿತು ಅದಕ್ಕೆ. ಸೊ ಚಂದ್ರಪ್ರಭಾ ಹಾಗೆ ಕಾಕ್ರೋಚ್ ಸುದಿ ಅವರು ತುಂಬ ಡೇಂಜರ್ ಝೋನಲ್ಲಿದ್ದಾರೆ ಅಂತ ಹೇಳ್ಬೋದು. ಹಾಗಾದರೆ ಈ ಇಬ್ಬರ ಪೈಕಿ ಬಿಗ್ ಬಾಸ್ ಮನೆಯಿಂದ ಯಾರು ಹೊರ ಹೋಗಬಹುದು ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಚಂದ್ರಪ್ರಭಾ ಅಂತ ಹೇಳ್ಬೋದು. ಕಾಕ್ರೋಚ್ ಸುದಿ ಅವರಾದರೂ ಸ್ವಲ್ಪ ಅಶ್ವಿನಿ ಗೌಡ ಅವರಿಗೆ ಸಪೋರ್ಟ್ ಮಾಡಿಕೊಂಡು ಅಲ್ಲಿ ಇಲ್ಲಿ ಮಾತಾಡಿಕೊಂಡು ಹೇಗೋ ಇದು ಮಾಡ್ತಾ ಇದ್ದಾರೆ. ಬಟ್ ಚಂದ್ರಪ್ರಭಾ ಅವರನ್ನು ಗಮನಿಸಿದ್ರೆ ಆ ರೀತಿಯಾದಂತಹ ಯಾವುದೇ ರೀತಿಯ ಪರ್ಫಾರ್ಮೆನ್ಸ್ ಇಲ್ಲ. ತುಂಬ ಡಲ್ ಆಗಿದ್ದಾರೆ ಅಂತ ಹೇಳ್ಬೋದು, ಅಸಂಬದ್ಧವಾಗಿ ಮಾತಾಡ್ತಾರೆ. ಬಿಗ್ ಬಾಸ್ನಂತಹ ಒಂದು ಕಾರ್ಯಕ್ರಮಕ್ಕೆ ಅವರು ಖಂಡಿತವಾಗ್ಲೂ ಸೂಟ್ ಆಗ್ತಾ ಇಲ್ಲ ಈವರೆಗಿನ ಅವರ ಪರ್ಫಾರ್ಮೆನ್ಸ್ ನೋಡಿದ್ರೆ. ಹಾಗಾಗಿ ಚಂದ್ರಪ್ರಭಾ ಅವರಂತೂ ಒಬ್ಬರು ಏನಾದರೂ ಎಲಿಮಿನೇಟ್ ಆದರೆ ಚಂದ್ರಪ್ರಭಾ ಅವರು ಹೋಗ್ತಾರೆ, ಇಬ್ಬರು ಆದರೆ ಕಾಕ್ರೋಚ್ ಸುದಿ ಅವರು ಕೂಡ ಹೋಗ್ತಾರೆ ಅಂತ ಹೇಳ್ಬೋದು. ಇದಿಷ್ಟು ಬಿಗ್ ಬಾಸ್ನ ಅಪ್ಡೇಟ್ಸ್. ನಿಮಗೆ ಏನು ಅನಿಸುತ್ತೆ? ನನ್ನ ಪ್ರಕಾರ ಚಂದ್ರಪ್ರಭಾ ಅವ್ರು ಅನಿಸುತ್ತೆ ಅಥವಾ ಕಾಕ್ರೋಚ್ ಸುದಿ ಅವರು ಹೋಗ್ಬೋದು ಅಂತ ನನಗನ್ನಿಸ್ತಾ ಇದೆ. ನಿಮ್ಮ ಪ್ರಕಾರ ಯಾವ ಸ್ಪರ್ಧಿ ಈ ವಾರದಲ್ಲಿ ಹೊರ ಹೋಗಬೇಕಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವು ಆ ಫೇವ್ರೇಟ್ ಸ್ಪರ್ಧಿಯನ್ನು ಮೆನ್ಷನ್ ಮಾಡೋದಕ್ಕೆ ಮರಿಬೇಡಿ ಅಂತ ಹೇಳ್ತಾ ನಮ್ಮ ಚಾನಲ್ನ ಫಾಲೋ ಮಾಡ್ತಾ ಇರಿ, ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.